ನೀವು ಕಾರ್ ತೊಗೋಬೇಕಂತ ಯೋಚನೆ ಮಾಡಿದ್ದೀರಾ, ನಿಮ್ಗೊಂದು ಮಾಡೆಲ್ ಬಗ್ಗೆ ಹೇಳ್ತೀವಿ. ಮಿಡಲ್ ಕ್ಲಾಸಿಗೂ ಮಸ್ತ್ ಗಾಡಿ ರೀ ಅದು ಹೊಂದೋದು. ಮಿಡಲ್ ಕ್ಲಾಸ್ ಮಂದಿ ಕಾರ್ ಹೊಂತೈತೆ. ಮಾರುತಿ ಸುಜುಕಿ ಕಾರ್ ಒಳ್ಳೆ ಕಂಫರ್ಟೇಬಲ್ ಕೊಡುತ್ತಾ, ಆಮೇಲೆ ಮೇಂಟೈನ್ ಮಾಡೋಕ್ಕಾಗ್ತೈತಲ್ಲ. ಎಲ್ಲರೂ ಟ್ರಾವೆಲ್ ಮಾಡಕತ್ರ ನಾವು ಗೂಡ್ ಸ್ಪೇಸ್ ಭಾಳ ಇಂಪಾರ್ಟೆಂಟ್ ಆಗೈತಿ. ವೆಗನಾರ್ ಕಾರ್ ಸೇಫ್ಟಿನಾ ಇಲ್ವಾ ಅಂತ, ಫ್ಯಾಮಿಲಿಗೆ ಕಂಫರ್ಟ್ ಇದೆ ಅನ್ನೋ ಕಾರ್ ಬಗ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ದಾಗ ಹಾಕಿರಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗೈಸ್. ನಮಸ್ಕಾರ ರೀ ಕರ್ನಾಟಕ ಮಂದಿ. ನಮಸ್ಕಾರ ರೀ ಎಲ್ಲ ಕರ್ನಾಟಕ ಮಂದಿಗೆ. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಲಾಗ್. ಈ ಲಾಗ್ ಒಂದು ಸ್ವಲ್ಪ ಸ್ಪೆಷಲ್ ಐತ್ರಿ. ಏನಂದ್ರೆ ಇದು ಒಂದು ಸ್ವಲ್ಪ ಬೇರೆ ಟ್ರೈ ಮಾಡೋಣ ಅಂತಂದು ನಾವು ಈಗ ಅಂದ್ರೆ ಪ್ರತಿ ಸತ ನಮ್ಮ ಬ್ಲಾಗ್ ಇದ್ದಂಗಿಲ್ಲ, ಇದೊಂದು ಸ್ವಲ್ಪ ಡಿಫ್ರೆಂಟ್ ಐತಿ. ವೇಟ್ ಆ್ಯಂಡ್ ವಾಚ್ ಗೈಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾವು ನಿಮ್ಗೆ ಅಂದಿದ್ದೀವಿ ಅಂದ್ರೆ ಒಂದು ರಿವ್ಯೂ ತೋರಿಸ್ತೇವಂತ. ಆ ರಿವ್ಯೂ ಇವತ್ತು ಮಾಡಕತ್ತೇವಿ. ಅಂದ್ರೆ ಟೈಮ್ ಇವತ್ತು ಸಿಕ್ಕೈತಿ, ಅದ್ರ ಸಂಬಂಧ ಇವತ್ತು ಮಾಡತ್ತೇವಿ. ಸೊ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ನಮ್ಮ ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಸಪೋರ್ಟ್ ಮಾಡಿರಿ. ಅದು ರಿವ್ಯೂ 1 ಮಂತ್ ಆದ್ಮೇಲೆ ಕೊಡಕತ್ತೇವೆ. ಯಾಕಂದ್ರೆ ನಾವು ಎಕ್ಸ್ಪೀರಿಯನ್ಸ್ ತೊಗೋಬೇಕಲ್ಲ, ಅದು ಹೆಂಗೆ ಇರುತ್ತೆ ಅಂದ್ರೆ ಒಮ್ಮೆ ಹೇಳೋದು ತಪ್ಪಾಕೈತ್ರಿ, ತಿಳ್ಕೊಳ್ಳಿ. ಅದ್ರ ಸಂಬಂಧ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ರಿವ್ಯೂ ಕೊಡಕಂತೇಳಿ ಬಂದೇವಿ. ಅದು ಏನಪ್ಪ ರಿವ್ಯೂ ಅಂದ್ರೆ, ಈಗ ನಮ್ಮ ಮುಂದೆ ಐತ್ರಿ ಸ್ಮಾಲ್ ಎಲಿಫೆಂಟ್ ಅಂತ ಅನ್ಬೋದು. ಅದು ಯಾವುದಂದ್ರೆ ವೆಗನಾರ್ ರೀ. ವೆಗನಾರ್ ZXi ಪ್ಲಸ್ ಟಾಪ್ ವೇರಿಯಂಟ್ ರೀ ಇದು. ಇದ್ರ ಇವತ್ತು ಕಂಪ್ಲೀಟ್ ರಿವ್ಯೂ ಮಾಡ್ತೇವಂತ ಗೈಸ್. ಆಮೇಲೆ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಲಾಗ್ ಫುಲ್ ನೋಡ್ರಿ, ಅಂದ್ರೆ ಇನ್ಫಾರ್ಮೇಷನ್ ಫುಲ್ ಬರ್ತೈತಿ. ನೀವು ಅರ್ಧಂಬರ್ಧ ಸ್ಕಿಪ್ ಮಾಡಿ ನೋಡಿದ್ರೆ ಇನ್ಫಾರ್ಮೇಷನ್ ಅರ್ಧಂಬರ್ಧ ಸಿಗ್ತೈತಿ. ಸೊ ಲಾಗ್ ಮಾತ್ರ ಫುಲ್ ಕಂಪ್ಲೀಟ್ ಸ್ಕಿಪ್ ಮಾಡ್ಲಂಗೆ ನೋಡ್ರಿ ಗೈಸ್. ಬರ್ರಿ ಗೈಸ್, ಈಗ ಸ್ಟಾರ್ಟ್ ಮಾಡೋದಂತೆ. ಕಾರ್ ತೊಗೋಬೇಕಂತ ಯೋಚನೆ ಮಾಡಿದ್ದೀರಾ, ಹಾಗಾದಲ್ಲಿ ನಾವು ನಿಮ್ಗೆ ಐಡಿಯಾ ಕೊಡ್ತೇವೆ. ಏನಂದ್ರೆ ನೀವು 1 ವಾರ 2 ತಿಂಗಳಿಂದನೂ ಕಾರ್ ತೊಗೋಬೇಕಂತಂದು ಸೆಲೆಕ್ಟ್ ಮಾಡೋಕೆ ಹುಡುಕ್ಯಾಡಕತ್ತಿರ್ತೀರಿ. ಬೇರೆ ಯಾವ ಕಾರ್ ಚಲೋ, ಯಾವ ಮಾಡೆಲ್ ಚಲೋ ಅಂತ. ನಾವು ಇವತ್ತು ನಿಮ್ಗೊಂದು ಮಾಡೆಲ್ ಬಗ್ಗೆ ಹೇಳ್ತೇವೆ. ಅದು ಬೆಸ್ಟ್ ರೀಸನಬಲ್ ಪ್ರೈಸ್ ಒಳಗೆ ಸಿಗ್ತದಂತ ನಿಮಗೆ. ಹಂಗೆ ಮಸ್ತ್ ಮಿಡಲ್ ಕ್ಲಾಸಿಗೂ ಮಸ್ತ್ ಗಾಡಿ ರೀ ಅದು ಹೊಂದೋದು. ಬರೀ ಯಾವ ಗಾಡಿ ಅಂತ ನೋಡಿ ಬರ್ರಿ, ಇಲ್ಲಿ ZXi ಟಾಪ್ ವೇರಿಯಂಟ್ ರೀ ಇದು. ವೆಗನಾರ್ ಇದು ಮಿಡಲ್ ಕ್ಲಾಸ್ ಕಾರ್, ಮಿಡಲ್ ಕ್ಲಾಸ್ ಮಂದಿ ಕಾರ್ ಹೊಂತೈತೆ. ಅದು ಹೇಳ್ತೇವಂತೆ. ಆಮೇಲೆ ನಮ್ಮ ರೇಂಜ್, ನಮ್ಮದು ಏನು ಅಮೌಂಟ್ ಇರ್ತೈತಿ ಆ ರೇಂಜ್ ಒಳಗೆ ಇದು ಕಾರ್ ಬರ್ತೈತೋ ಇಲ್ಲೋ ಅನ್ನೋದು ಒಂದು ಸ್ವಲ್ಪ ಮಂದಿಗೆ ಕನ್ಫ್ಯೂಸ್ ಇರ್ತೈತಿ. ಅದು ಕ್ಲಿಯರ್ ಆಗುತ್ತೆ. ಮತ್ತು ಕಾರ್ ತೊಗೊಂಡ್ಮೇಲೆ ಮೇಂಟೈನ್ ಮಾಡೋಕ್ಕಾಗ್ತೈತಿಲ್ಲ, ಅದು ಇಂಪಾರ್ಟೆಂಟ್ ಇರುತ್ತೆ. ಏನಾರು ಕಾರ್ ಸೇಫ್ಟಿನಾ ಇಲ್ವಾ ಅಂತ ಅದನ್ನು ತೋರಿಸ್ತೇವಂತೆ. ಆಮೇಲೆ ಇನ್ನೊಂದು ನಮ್ಮ ಇದು ಮಾರುತಿ ಸುಜುಕಿಗೆ ಹೋಗಬೇಕು, ಏನು ನಮ್ಮ ಮಹೇಂದ್ರಕ್ಕೆ ಹೋಗಬೇಕು, ಮತ್ತು ಟಾಟಾಕ್ಕೆ ಹೋಗಬೇಕು ಅಂದ್ರೆ ಈಗ ಅದಕ್ಕೆ. ಆಮ್ಯಾಗ ಟಾಟಾದಾಗ ಏನಂದ್ರೆ ಅವ್ರ ಬಾಡಿ ಬಿಲ್ಟ್ ಕ್ವಾಲಿಟಿ ನೋಡು, ಸೇಫ್ಟಿ ಅಂತ ನೋಡಿ ಅದಕ್ಕೆ ಹೋಗ್ತಾರೆ ಸ್ವಲ್ಪ ಮಂದಿ. ಅದು ನಾವು ವೆಗನಾರ ತೊಗೊಂಬಂದೇವಿ ಇವತ್ತು ನಿಮ್ಮ ಮುಂದೆ ಗೈಸ್. ಮಾರುತಿ ಸುಜುಕಿ ಕಾರ್ ಒಳ್ಳೆ ಕಂಫರ್ಟೇಬಲ್ ಕೊಡುತ್ತಾ, ಆಮ್ಯಾಗ ಫ್ಯಾಮಿಲಿಗೆ ಕಂಫರ್ಟ್ ಇದೆ ಅನ್ನೋದೆಲ್ಲ ತಿಳಿಸ್ಕೊಡ್ತೀವಿ. ಆಮ್ಯಾಗ ಗೂಡ್ ಸ್ಪೇಸ್ ಬಂದುಬಿಟ್ಟು, ಯಾಕಂದ್ರೆ ಇಂಪಾರ್ಟೆಂಟ್. ಎಲ್ಲರೂ ಟ್ರಾವೆಲ್ ಮಾಡಕತ್ರ ನಾವು ಗೂಡ್ ಸ್ಪೇಸ್ ಭಾಳ ಇಂಪಾರ್ಟೆಂಟ್ ಆಗೈತಿ. ಯಾಕಂದ್ರೆ ಬ್ಯಾಗ್ ಪ್ಯಾಕ್ ಎಲ್ಲ ಇಟ್ಕೋಕೆ, ಅದ್ರ ಸಂಬಂಧ ಗೂಡ್ ಸ್ಪೇಸಿಗೆ ಹೆಂಗೈತೆ ಅನ್ನೋದು ಈ ಕಾರ್ ಬೆಸ್ಟ್ ಐತೆ ಏನಿಲ್ಲೋ. ಆಮ್ಯಾಗ ಏಜ್ಡ್ ಪೀಪಲ್ಸ್ ಟ್ರಾವೆಲ್ ಮಾಡೋಕೆ ಮೀನ್ಸ್ ಕಂಪ್ಲೀಟ್ ಅವರಿಗೆ ಆರಾಮ್ ಕುಂತು ಆರಾಮ್ ಹೋಗಾಕೆ ಎಲ್ಲ ಹೆಂಗೆ ಅನಿಸ್ತೈತೆ ಅಂತ ಕಂಪ್ಲೀಟ್ ಈ ಲಾಗಲ್ಲಿ ತಿಳಿಸ್ಕೊಡ್ತೇವೆ. ಸೊ ಈ ಲಾಗ್ ಕಂಪ್ಲೀಟ್ ನೋಡ್ರಿ ಗೈಸ್. ಕಾರ್ ಬಗ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ದಾಗ ಹಾಕಿರಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗೈಸ್. ಫಸ್ಟ್ಲಿ ಇದು ಕ್ರೋಮಾ ಫಿನಿಶ್ ಬರ್ತೈತೆ ರೀ ಗಾಡಿಗೆ. ಇದು ಒಳಗೆ ಕಂಪ್ನಿ ಅಂತ ಬರೋದು ಇದೊಂದು ಮತ್ತು ಇದೊಂದು ಇಷ್ಟ ಕ್ರೋಮಾ ಫಿನಿಶ್ ಬರೋದು. ಎಕ್ಸಸರಿ ಇದ್ರಾಗ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕಂದ್ರೆ ಇದೊಂದು ಕ್ರೋಮಾ ಪ್ಲೇಟ್, ಇದೊಂದು ಕ್ರೋಮಾ ಪ್ಲೇಟ್ ಆ್ಯಡ್ ಮಾಡ್ಕೋಬೇಕು. ಆಮ್ಯಾಗ ನಮಗೆ ಟ್ವಿನ್ ಲೈಟ್, ಹಲೋಜನ್ LED ಲೈಟ್ ಬರ್ತೈತೆ ರೀ. ಹಲೋಜನ್ ಹೆಡ್ಲೈಟ್ ಮತ್ತು ಇಂಡಿಕೇಟ್ರ್, ಪಾರ್ಕಿಂಗ್ ಲೈಟ್ ಎಲ್ಲ ಇದೊಂದು ರೀ. ಆಮ್ಯಾಗ ನಂಬರ್ ಪ್ಲೇಟ್ ಗಾರ್ನಿಷರ್ ಒಂದು ಬರ್ತೈತೆ ರೀ. ಆಮ್ಯಾಗ ಇದು ಫ್ರಂಟ್ ಪ್ರೊಟೆಕ್ಟರ್ ಇದು. ಅಂದರೆ ಎಲ್ಲರ ಕಲ್ಲದು ಬಂದು ಬಿಡಲಿ ಅಂತಂದ್ರೆ ಮೊದಲು ಇಲ್ಲಿ ಬಂದು ಪ್ರೊಟೆಕ್ಟ್ ಮಾಡ್ತೈತೆ ರೀ. ಆಮೇಲೆ ನೆಕ್ಸ್ಟ್ ಬಾಡಿ ಟಚ್ ಆಕೈತೆ ರೀ. ಆಮ್ಯಾಗ ನೆಕ್ಸ್ಟ್ ಹಂಗೆ ಬಂದ್ರೆ ಫಾಗ್ ಲ್ಯಾಂಪ್ ಅದಾವೆ ರೀ. ಆಮೇಲೆ ಈ ಸೈಡ್ ಬಂದ್ರೆ ಟಯರ್. ಇದು ಬಂದು ಎಷ್ಟು ಅಂದ್ರೆ ಸೈಜ್ ಇಲ್ಲ ಐತೆ ನೋಡ್ರಿ, ಇಲ್ಲಿ 165/70 ರೀ ಇದು ಟಯರ್. ಇದು ಕಂಪ್ನಿ ಅಂತ ಬಂದಿದ್ದು ಟಯರ್, MRFದ್ದು ಎಕೋ ಫ್ರೆಂಡ್ಲಿ ಇದ್ದು ರೀ. ಆಮೇಲೆ ಹಂಗೆ ಬಂದ್ರೆ ಈಗ ಇದು ಆಟೋಮೆಟಿಕ್ ಐತ್ರಿ, ಅಂದ್ರೆ ಬಟನ್ ಐತ್ರಿ ಮಿರರ್ ಒಳಗೆ ಹಾಕೊಳಕ್ಕೆ ಮತ್ತು ತೆಗಿಯಾಕೆ. ಆಮ್ಯಾಗ ಡೋರ್ ವೈಸರ್ ಅದಾವೆ ರೀ. ಆಮ್ಯಾಗ ಡೋರ್ ಪ್ರೊಟೆಕ್ಟರ್ ಅದಾವೆ. ಆಮ್ಯಾಗ ಹಂಗೆ ಸ್ಟ್ರೇಟ್ ಬ್ಯಾಕ್ ಬಂದ್ರೆ
ಮತ್ತು ನಾವು ಸೈಡಿಗೆ ಸಪ್ರೇಟ್ ಇವು ಪ್ರೊಟೆಕ್ಟರ್ ಹಾಕಿಸ್ತೇವೆ ರೀ, ಡೋರ್ ಪ್ರೊಟೆಕ್ಟರ್ ಇವು. ಆಮ್ಯಾಗ ಇದೊಂದು ಟೈರ್ ಅದು ಸೇಮ್ ಸೈಜ್ ಬರ್ತೈತೆ ರೀ, ಇದು ವಿತ್ ಮ್ಯಾಗ್ವಿಲ್ ರೀ, ZXi ಪ್ಲಸ್ ಟಾಪ್ ವೇರಿಯಂಟದ್ದು. ಆಮ್ಯಾಗ ಏನಂದ್ರೆ ಸ್ಪಾಯ್ಲರ್ ಐತಿ ನೋಡ್ರಿ, ಸ್ಪಾಯ್ಲರ್ ಕಂಪ್ನಿ ಅಂತ ನಾವು ಆಕ್ಸೆಸರೀಸ್ ಒಳಗೆ ಆ್ಯಡ್ ಮಾಡ್ತಿದ್ದೆ ಸ್ಪಾಯ್ಲರ್. ಗೈಸ್ ಹಂಗೆ ರೇರ್ ವೈಪರ್ ಐತ್ರಿ ಇದಕ್ಕೆ, ಮತ್ತು ರೇರ್ ನೀರು ವಾಟರ್ ಸ್ಪ್ರೇ ಸತಕ್ಕೆ ಐತ್ರಿ, ಇದು ಸ್ಪ್ರೇ ಮಾಡ್ತೈತೆ ವಾಟರ್ ಸ್ಪ್ರೇ. ಹಂಗೆ ಇಲ್ಲೊಂದು ನಂಬರ್ ಪ್ಲೇಟ್ ಗಾರ್ನಿಷರ್ ಬರ್ತೈತೆ ರೀ. ಆಮ್ಯಾಗ ಇವು ಆಕ್ಸೆಸರೀಸ್ ಒಳಗೆ ಪ್ಲೇಟ್ ಇವನು ಹಾಕೋಬೇಕು. ಆಮ್ಯಾಗ ಬ್ಯಾಕ್ ರೇರ್ ಪ್ರೊಟೆಕ್ಟರ್ ಒಂದು ಐತ್ರಿ. ಆಮ್ಯಾಗ ರೇರ್ ಕ್ಯಾಮ್ರಾ ಒಂದು. ಆಮ್ಯಾಗ ಈ ಸೈಡ್ ಬಂದರೆ ಇದು ಟಯರ್ ಸೇಮ್ ಬರ್ತೈತೆ ರೀ ಇದು. ಗೈಸ್ ಈ ಸೈಡ್ ನೋಡ್ಬೋದು ನೀವು, ವೀಲ್ ಆರ್ಚ್ ಅಂದರೆ 4 ಕಡೆ ವೀಲ್ ಆರ್ಚನ್ನು ಬರ್ತೈತೆ ರೀ ಗಾಡಿಗೆ. ಆಮ್ಯಾಗ ಗೈಸ್ ಈಗ ನಿಮ್ಗೆ ಬೋನಟ್ ತಗೋ ತೋರಿಸ್ತೀನಂತ, ಇಂಜಿನ್ ಹೆಂಗೆ ಐತಿ, ಯಾವ ಸ್ಪೇಸ್ ಎಷ್ಟೈತಿ ಇಂಜಿನ್ ಒಳಗಂತ. ಇದ್ರದ್ದು ಏನಂದ್ರೆ ಇದು 1.2 ಲೀಟ್ರ್ ಬರ್ತೈತೆ ರೀ. ಆಮ್ಯಾಗ 5500 RPM. ಆಮ್ಯಾಗ 89 mm ಟಾರ್ಕ್ ಸಿಗ್ತೈತೆ ನಿಮ್ಗೆ ಇದ್ರೊಳಗೆ. ಆಮ್ಯಾಗ ಇಲ್ಲಿ ನೋಡ್ಬೋದು ನೀವು ಬ್ಯಾಟ್ರಿ ಐತ್ರಿ, ಇದು ಬ್ಯಾಟ್ರಿ. ಇದು ಇಂಜಿನ್ ಸೆಟಪ್ ನೋಡಿರಿ ಹೆಂಗೈತಿ, ಅಂದ್ರೆ ಸ್ಪೇಸು ಐತಿ ನೋಡಿರಿ, ಅಂದ್ರೆ ಪೂರ್ತಿ ಸೇಫು ಐತಿ. ಇದು ವಾಟರ್ ಟ್ಯಾಂಕ್ ಒಂದು ಐತಿ. ಆಮ್ಯಾಗ ಈ ಸೈಡ್ ಫ್ಯಾನ್ ಒಂದು ಐತಿ ಇದ್ರದ್ದು, ಈಗ ಕೂಲ್ ಆಗಕ್ಕಂತ ಇಂಜಿನ್ ಕೂಲಿಂಗಿಗೆ ಅಂತಂದು. ಆಯಿಲ್ ಚೆಕ್ ಮಾಡ್ಬೋದು ನೋಡಿರಿ, ಇಲ್ಲಿ ಆಯಿಲ್ ಚೆಕ್ ಮಾಡ್ಬೋದು. ಆಮ್ಯಾಗ ಈಗ ನಿಮ್ಗೆ ಕಾರ್ ಇಂಟೀರಿಯರ್ ಒಳಗಿಂದ ಡಿಸೈನ್ ಅದು ಒಳಗಿಂದೆಲ್ಲ ಇದನ್ನ ಮಾಡ್ತೀವಂತ ಬರ್ರಿ ಗೈಸ್. ಈಗ ಇಂಟೀರಿಯರ್ ಒಳಗೆ ತೋರಿಸ್ತೇವಂತ ಬರ್ರಿ. ಈಗ ZXi ಪ್ಲಸ್ ಟಾಪ್ ವೇರಿಯಂಟ್ ಕಂಫರ್ಟ್ ಹೆಂಗೈತೆ ಅಂತ ತೋರಿಸ್ತೀನಿ ನಿಮ್ಗೆ ನೋಡ್ರಿ. ಕಂಫರ್ಟ್ ನೋಡ್ರಿ ಹೆಂಗೈತಿ, ಸೀಟ್ ಅಡ್ಜಸ್ಟ್ ಮಾಡ್ಕೋಬೋದು. ಈಗ ನೀವು ಸೀಟ್ ಅಡ್ಜಸ್ಟ್ ಮಾಡ್ಕೋಬೋದು. ಈ ಬುಡಕ್ಕೆ ಲಾಕ್ ಐತಿ ಇದ್ರದ್ದು. ಆಮ್ಯಾಗ ಇದು ನೋಡ್ರಿ ಸೀಟ್ ಬ್ಯಾಕ್ ಇಷ್ಟು ಕಂಪ್ಲೀಟ್ ಬ್ಯಾಕ್ ಆಕೈತಿ. ಆಮ್ಯಾಗ ಫ್ರಂಟ್ ಬೇಕಂದ್ರೆ ನೋಡಿರಿ ಫ್ರಂಟ್. ಆಮ್ಯಾಗ ನಿಮ್ಗೆ ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಹ್ಯಾಂಡಲ್ ಅಡ್ಜಸ್ಟ್ಮೆಂಟು ಸಿಗ್ತೈತಿ. ಇಲ್ಲಿ ಲಾಕ್ ಐತಿ, ಇಲ್ಲಿ ಲಾಕ್ ಐತಿ. ಈ ಲಾಕ್ ಉಚ್ಚಿದ್ರೆ ಇದು ಹಿಂಗೆ ನೋಡಿರಿ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ನಮ್ಗೆ ಯಾವ ಟೈಪ್ ಬೇಕು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೊಳ್ಳಿ ಲಾಕ್ ಮಾಡಿದ್ರೆ. ಆಮೇಲೆ ನಿಮ್ಗೆ ಇದು ಟೋಕನ್ ಸಿಸ್ಟಮ್ ಸಿಗ್ತೈತಿ, ಟೋಕನ್ ಇಡೋಕೆ ಅಂತಂದು ಮ್ಯಾಲೆ. ನೆಕ್ಸ್ಟ್ ಗಾಜೀಸ್ ಕಂಪ್ಲೀಟ್ ಅನಲಾಗ್ ಮೀಟ್ರ್ ಸಿಗ್ತೈತಿ. ಆಮ್ಯಾಗ ಇದು ಡಿಜಿಟಲ್ ಮೀಟ್ರ್, RPM ಮೀಟ್ರ್. ಇದು ಇದ್ರೊಳಗೆ ನಮ್ಮ ಪೆಟ್ರೋಲ್ ಇಂಡಿಕೇಟ್ ಮಾಡ್ತೈತಿ ಎಷ್ಟು ಪಾಯಿಂಟ್ಸ್ ಐತೆ ಅಂತ. ಆಮೇಲೆ ಕಿಲೋಮೀಟ್ರು ಮೆನ್ಷನ್ ಮಾಡ್ತೈತಿ ಇದ್ರೊಳಗೆ. ಆಮೇಲೆ ನೆಕ್ಸ್ಟ್ ಸ್ಟೇರಿಂಗ್ ಕವರ್ ನೋಡಿರಿ ಇದು. ಆಮೇಲೆ ನೆಕ್ಸ್ಟ್ ಸ್ಟೇರಿಂಗ್ ಒಳಗೆ ಕಂಟ್ರೋಲ್ ಸಿಗ್ತೈತಿ. ಏನು ಕಂಟ್ರೋಲ್ ಅಂದ್ರೆ ನಾವು ಬ್ಲೂಟೂತ್ ಒಳಗೆ ಕಾಲ್ ಕನೆಕ್ಟ್ ಮಾಡ್ತೀವಿ ಸ್ಕ್ರೀನ್ ಮೇಲೆ, ಅದು ರಿಸೀವ್ ಮಾಡ್ಬೋದು. ಮತ್ತು ನಾವು ವಾಯ್ಸ್ ಇಂತ್ರನೂ ಕಾಲ್ ಮಾಡೋಕೆ ಅಂತಂದು ಅದು ಬಟನ್ ಸರಿ ಕೊಟ್ಟಾರೆ ಇದ್ರೊಳಗೆ. ಒಂದು ಟೈಪ್ ಗೂಗಲ್ ಓಕೆ ಗೂಗಲ್ ಅಂತ ಅದು ಕರಿತೀವಲ್ಲ, ಹಂಗೆ ಇಲ್ಲ ಐಫೋನ್ ಒಳಗೆ ಸಿರಿ ಅಂತ ಕರಿತೀವಲ್ಲ ಆ ಟೈಪ್. ಈ ಬಟನ್ ಹತ್ತಿಕಿದ್ರೆ ನಮಗೆ ಇಲ್ಲಿ ಮ್ಯಾಗ ಮೈಕ್ ಐತ್ರಿ, ಅಂದ್ರೆ ರೆಕಾರ್ಡ್ ಮಾಡ್ಕೊತೈತಿ, ಒಂದು ವಾಯ್ಸ್ ರೆಕಗ್ನೈಸ್ ಮಾಡ್ತೈತಿ. ಅದು ಮಾಡಿ ಅದು ನಮ್ಗೆ ಆಪ್ರೇಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೈತಿ. ಆಮೇಲೆ ಇವಾಗ ಮೋಡ್ಸ್ ಅದಾವೆ ರೀ, ಮೋಡ್ ಸೆಟ್ಟಿಂಗ್ಸ್ ಮಾಡ್ಬೋದು. ಆಮೇಲೆ ನಾವು ಈಗ ಆಡಿಯೋ ಮ್ಯೂಟ್ ಸೆಟ್ ಮಾಡ್ಬೋದು. ಆಮೇಲೆ ಇದು ಹಾರ್ನ್ ಸಿಸ್ಟಮ್ ಇದು ಹಾರ್ನ್ ಐತಿ. ಆಮೇಲೆ ನೆಕ್ಸ್ಟ್ ನಿಮಗೆ ಇಲ್ಲಿ ಲೈಟಿಂಗ್ ಹೆಡ್ಲೈಟದ್ದು ಸೆಟ್ಟಿಂಗ್ಸ್ ಇದು ಸಿಗ್ತೈತಿ. ಆಮೇಲೆ ಈ ಸೈಡ್ ವೈಪರ್ದು ಸಿಗ್ತೈತಿ. ನೆಕ್ಸ್ಟ್ ನಿಮ್ಗೆ ಈ ಬಟನ್ ಏನೇನು ಅಂತಂದ್ರೆ ಆಟೋ ಆಫ್, ಟ್ರಾಫಿಕ್ ಒಳಗೆ ಇರ್ತೀವಿ, ಟ್ರಾಫಿಕ್ ಒಳಗೆ ನಮಗೆ ಗಾಡಿ ಚಾಲೂ ಮಾಡೋದು ಬಂದ್ ಮಾಡೋದು ಒಂದು ಸ್ವಲ್ಪ ಇದಾಕೈತಿ. ಅದಾದಾಗ ಈ ಬಟನ್ ಆನ್ ಇತ್ತಂದ್ರೆ ನಾವು ಈಗ ಟ್ರಾಫಿಕ್ ಒಳಗೆ ಹೋಗಿ ಸ್ವಲ್ಪ ನಿಂತೀವಿ ಅಂತ ಹೇಳ್ಕೊ ತಾನೇ ಗಾಡಿ ಆಫ್ ಆಕೈತಿ. ಆಮೇಲೆ ಸ್ವಲ್ಪ ಕ್ಲಚ್ ಹತ್ತಿಕಿದ್ರೆ ನೀವು ತಾನೇ ಆಟೋಮೆಟಿಕ್ ಗಾಡಿ ಸ್ಟಾರ್ಟ್ ಆಕೈತಿ. ಆಮೇಲೆ ಈ ಬಟನ್ ಐತಲ್ಲ ಸ್ವಲ್ಪ ಆಫ್ ರೋಡ್ ಟೈಪ್ ಇದ್ದಂಗೆ. ಅದು ಕಂಪ್ನಿಯವ್ರು ಏನು ಹೇಳಿದ್ರು ಅಂದ್ರೆ ನಮಗೆ ಬಟನ್ ಹಂಗೆ ಆಪ್ಷನಲ್ ಕೊಟ್ಟಾರ್ರಿ, ಅದು ಆಫ್ ರೋಡ್ ಗತೆನ ಗಾಡಿ ಅಂತಂದ್ರೆ. ಆಮೇಲೆ ಇದು ಹೆಡ್ಲೈಟದ ಸೆಟ್ಟಿಂಗ್. ಆಮೇಲೆ ಮ್ಯಾಗ AC ಪಾಯಿಂಟ್ ಐತಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ಬಂದ್ರೆ ಇದು ವುಡ್ ಫಿನಿಶಿಂಗ್ ಸಿಗ್ತೈತೆ ನಿಮ್ಗೆ ಆಕ್ಸೆಸರೀಸ್ ಒಳಗೆ. ಆಮೇಲೆ AC ಕಂಟ್ರೋಲ್. ಆಮೇಲೆ ಚಾರ್ಜಿಂಗ್ ಪಾಯಿಂಟ್ ಅದಾವ್ರಿ ಇಲ್ಲಿ ಒಂದು. ಇದು USB ಮತ್ತು ಆಕ್ಸ್ ಹಾಕೋದು ಈ ಸೈಡ್ ಐತೆ ರೀ. ಆಮೇಲೆ ಇದು ಈ ಪಾಯಿಂಟ್ ಎದಕ್ಕೆ ಯೂಸ್ ಆಕೈತೆ ಅಂತಂದ್ರೆ ನಿಮ್ಗೆ ಮುಂದೆ ಗೊತ್ತಾಕೈತೆ ಅಂತಂದ್ರೆ ಅದು ನಿಮ್ಗೆ ತೋರಿಸ್ತೀವಿ ಆಕ್ಸೆಸರೀಸ್ ಒಳಗೆ. ಇಲ್ಲಿ ನೋಡೋದು ನೀವು AC ಕಂಟ್ರೋಲ್ ಐತೆ ನಮ್ಗೆ, AC ಕಂಟ್ರೋಲ್ ಟಾಪ್ 4 ಪಾಯಿಂಟ್ ಐತೆ ಇದು ಸ್ಪೀಡ್ ಕಂಟ್ರೋಲ್ ಮಾಡ್ಬೋದು ACದು.
ಆಮ್ಯಾಗ ಇದು ಪಾರ್ಕಿಂಗದ ಲೈಟ್ ಇದ್ದು ರೀ. ಆಮ್ಯಾಗ ಇದು ಡಿಜಿಟಲ್ ಸ್ಕ್ರೀನ್ ರೀ. ಇದು ಗೈಸ್ 17.7 ಡಿಸ್ಪ್ಲೇ ಸಿಗ್ತೈತೆ ಅಂತ ನಮ್ಮ ಸ್ಕ್ರೀನ್. ಇವಾಗ ಏನು ಆಪ್ಷನ್ ಅಂದರೆ ಸ್ಟಾರ್ಟಿಂಗ್ ಆಫ್ ಮಾಡ್ಕೋಬೋದು, ಒಳ್ಳೆ ಆನ್. ಆಮೇಲೆ ವ್ಯಾಲ್ಯೂಮ್ ಅಪ್ ಡೌನ್ ಅಂತದ್ದು ಐತಿ, ಮ್ಯೂಟ್ ಸದಕೈತಿ ಈ ಸೈಡ್. ಆಮೇಲೆ ಇದು ಸ್ಕ್ರೀನ್, ಇದು ಹೋಮ್ ಸ್ಕ್ರೀನ್ ರೀ ಈ ಬಟನ್. ಆಮೇಲೆ ಸೆಟ್ಟಿಂಗ್ಸ್ ಅದಾವೆ. ಸೆಟ್ಟಿಂಗ್ಸ್ ಒಳಗೆ ನಮಗೆ ಏನೇನು ಸ್ಕ್ರೀನ್ ಸೆಟ್ಟಿಂಗ್ಸ್ ಬೇಕಾದ ಮತ್ತು ಸೌಂಡ್ ಸೆಟ್ಟಿಂಗ್ಸ್ ಏನೇನು ಬೇಕು ಅದು ಸೆಟ್ಟಿಂಗ್ಸ್ ಮಾಡ್ಕೋಬೋದು. ಆಮ್ಯಾಗ ಇದು ಹೋಮ್ ಸ್ಕ್ರೀನ್ ಒಳಗೆ ನಮ್ಮದು ಎಫ್ ಎಮ್ ಈಗ ಎಫ್ ಎಮ್ ಬೇಕಂದ್ರೆ ಎಫ್ ಎಮ್ ಬರ್ತೈತಿ. ಆಮ್ಯಾಗ ನೆಕ್ಸ್ಟ್ ಬ್ಲೂಟೂತ್ ಈ ಫೋನ್ ಕನೆಕ್ಟ್ ಮಾಡಿದ್ರೆ ಬ್ಲೂಟೂತ್ ಕನೆಕ್ಟ್ ತೋರಿಸ್ತೈತೆ ರೀ. ಆಮ್ಯಾಗ ನಾವು 5 ಪೇರ್ ಮಾಡ್ಕೋಬೋದು, ಅಟ್ ಎ ಟೈಮ್ 5 ಕನೆಕ್ಟ್ ಮಾಡ್ಕೋಬೋದು ಡಿವೈಸ್. ಆಮ್ಯಾಗ ನಮ್ಗೆ ಇದು ಆ್ಯಂಡ್ರಾಯ್ಡ್ ಆಟೋ ಪ್ಲೇ ಸಿಗುತ್ತೆ. ಆಮ್ಯಾಗ iOS ಐಫೋನ್ಸ್ ಅದೇ ಕನೆಕ್ಟ್ ಮಾಡ್ಬೋದು. ಆಮೇಲೆ ಗೈಸಿಗೆ ನಾವು ಆ್ಯಂಡ್ರಾಯ್ಡ್ ಕನೆಕ್ಟ್ ಮಾಡ್ಕೋಬೇಕಂದ್ರೆ ಫೋನಿಗೆ ನಮ್ಗೆ ಮ್ಯಾಪ್ಸ್ ಬೇಕು ಮತ್ತು ಸ್ವಲ್ಪ ಯೂಟ್ಯೂಬ್ ನೋಡ್ಕೋಬೇಕಂತದ್ದು ಅಂದ್ರೆ ಏನು ಅಂದರೆ ಕೇಬಲ್ ಹಾಕ್ಬೇಕು. ಇಲ್ಲಿ ಬುಡಕ್ಕೆ ಕೇಬಲ್ ಹಾಕಿ ಫೋನಿಗೆ ಕನೆಕ್ಟ್ ಮಾಡಿ ಕನೆಕ್ಟ್ ಮಾಡಿದ್ರೆ ಆ ಟೈಮ್ದಾಗ ಸ್ಮಾರ್ಟ್ಫೋನ್ ಕನೆಕ್ಟ್ ಆಕೈತಿ ನಮಗೆ. ಕನೆಕ್ಟ್ ಆದಮೇಲೆ ಹಂಗೆ ಇದು ಸ್ಕ್ರೀನ್ ಒಳಗೆ ಏನೇನಂದ್ರೆ ಮೈಲೇಜ್ ಚೆಕ್ ಮಾಡ್ಬೋದು. ಮೈಲೇಜ್ ಮತ್ತು ಅಲರ್ಟ್ ತೋರಿಸೈತೆ ನಮ್ಗೆ 4 ಅಂದರೆ ಬ್ಯಾಕ್ ಫ್ರಂಟ್ ಸೀಟ್ ಬೆಲ್ಟ್ ಹಾಕೇವಿಲ್ಲ ಅಂತದ್ದು ಅಲರ್ಟ್ ತೋರಿಸ್ತೈತಿ. ಅಂದರೆ ನಮ್ಮದು ಸೀಟ್ ಬೆಲ್ಟ್ ಹಾಕಲಿಲ್ಲ ಅಂದ್ರೆ ಟ್ಯೂ ಅಂತಂದು ಅಲರ್ಟ್ ತೋರಿಸ್ತೈತಿ. ನೆಕ್ಸ್ಟ್ ಮೈಲೇಜ್ ತೋರಿಸ್ತೈತಿ ನಮ್ಮ ಕಾರಿಂದ ಎಷ್ಟು ಮೈಲೇಜ್ ಹೊಡಿತಿ. ಆಮೇಲೆ ಅದ್ರ ಹಿಸ್ಟ್ರಿ ಎಲ್ಲ ತೋರಿಸ್ತೈತಿ. ನೆಕ್ಸ್ಟ್ ಬ್ಲೂಟೂತ್ ಒಂದು ಆತು. ಆಮೇಲೆ ನೆಕ್ಸ್ಟ್ ನಮ್ಮದು ಕಾರಿಗೆ ಕಂಪ್ಲೀಟ್ 2 ಏರ್ ಬ್ಯಾಗ್ಸ್ ಅದಾವೆ ರೀ. ಗೈಸ್ ಕಂಪ್ಲೀಟ್ 2 ಏರ್ ಬ್ಯಾಗ್ಸ್ ಅದಾವೆ ನಮ್ಮ ಕಾರ್ ಒಳಗೆ. ಅದು ZXi ಏರ್ ಪ್ಲಸ್, ZXi ಪ್ಲಸ್ಸಿಗೆ ಒಂದು ಸ್ಟೇರಿಂಗ್ ಒಳಗೆ ಬರ್ತೈತಿ ಏರ್ ಬ್ಯಾಗ್. ನೆಕ್ಸ್ಟ್ ಈ ಡ್ಯಾಶ್ಬೋರ್ಡಿಗೆ ಬರ್ತೈತಿ ರೀ ಸೈಡ್. ಆಮೇಲೆ ಅದು ಏರ್ ಬ್ಯಾಗ್ SRS ಏರ್ ಬ್ಯಾಗ್ ಅಂತಾರೆ ಅವು, ಫುಲ್ ಸೇಫ್ಟಿ. ಅಂದರೆ ಅದು ಸೀಟ್ ಬೆಲ್ಟ್ ಹಾಕೊಂಡಾಗ ಆಟೋಮೆಟಿಕ್ ಆವಾಗ ಅಷ್ಟೇ ಓಪನ್ ಆಗ್ತೈತಿ. ಸೀಟ್ ಬೆಲ್ಟ್ ಇಲ್ಲಾಂದ್ರೆ ಏರ್ ಬ್ಯಾಗ್ ಓಪನ್ ಆಗೋದಿಲ್ಲ. ಅದಕ್ಕೆ ಡ್ರೈವ್ ಮಾಡುವಾಗ ಎಲ್ಲರೂ ಸೀಟ್ ಬೆಲ್ಟ್ ಹಾಕೊಂಡು ಡ್ರೈವ್ ಮಾಡಿರಿ, ಸೇಫ್ಟಿ ಇರ್ತೈತಿ, ಫ್ಯಾಮ್ಲಿಗೂ ಸೇಫ್ಟಿ. ಗೈಸ್ ನಮ್ಗೆ ವೆಗನರ್ ZXi ಪ್ಲಸ್ಸಿಗೆ ಟಾಪ್ 5 ಸ್ಪೀಡ್ ಇರ್ತೈತಿ. ಒಂದು ರಿವರ್ಸ್ ಅಂದರೆ ಟಾಪ್ ರೇಂಜ್ ಎಷ್ಟು ಹೋಗ್ತೈತೆ ಅಂದ್ರೆ 145 km/h ಹೋಗ್ತೈತಿ ಟಾಪ್ ಸ್ಪೀಡ್ ಗಾಡಿಗೆ. ಇದು ಹ್ಯಾಂಡ್ ಬ್ರೇಕ್. ನೆಕ್ಸ್ಟ್ ಇದು ರೇರ್ ವ್ಯೂ ರೀ. ಇದು ಅಂದ್ರೆ ನಾವು ಏನೀಗ ನೈಟ್ ವ್ಯೂ ಸದ್ಯಕ್ಕೆ ಅಂದ್ರೆ ಒಮ್ಮೆ ಬ್ಯಾಕ್ ಅಂತ ಲೈಟ್ ಬಂದು ಬಡಿತೈತಿ ನಮ್ಮ ಕಣ್ಣಿಗೆ, ಅದು ಬ್ಯಾಡ್ ಅಂದ್ರೆ ಇದು ಆಪ್ಷನ್ ಕೊಟ್ಟಾರೆ. ಇದು ಆಟೋ ಅಂದ್ರೆ 3 ಆಪ್ಷನ್ ಇದ್ರೊಳಗೆ. ಒಂದು ಆನ್, ಒಂದು ಡೋರ್, ಒಂದು ಆಫ್. ಆನ್ ಅಂದ್ರೆ ಕಂಟಿನ್ಯೂ ಆನ್ ಇರ್ತೈತಿ. ಆಮೇಲೆ ಡೋರ್ ಅಂದ್ರೆ ನಾವು ಯಾವ ಡೋರ್ ಓಪನ್ ಮಾಡ್ತೀವಲ್ಲ ಸಡನ್ ಆವಾಗ ಲೈಟ್ ಆನ್ ಆಕೈತಿ. ಆಫ್ ಮಾಡಿ ಲೈಟ್ ಕಂಪ್ಲೀಟ್ ಆಫ್ ಆಕೈತಿ. ನಮಗೆ ಇದು ಸ್ಟೀಲ್ ಗಾರ್ಡ್ ಸಿಗ್ತೈತೆ ನಮ್ಗೆ, ಡೋರ್ ಸ್ಟೀಲ್ ಗಾರ್ಡ್. ನೆಕ್ಸ್ಟ್ ಇಲ್ಲಿ ಪೆಟ್ರೋಲದ್ದು ಟ್ಯಾಂಕ್ ಓಪನ್ ಮಾಡೋಕ್ಕಂತ ಒಂದು ಬಟನ್ ಸಿಗ್ತೈತೆ ನಮ್ಗೆ. ಇದು ಬಟನ್ ಇಲ್ಲಿ ಓಪನ್ ಮಾಡಿ ಆ ಸೈಡ್ ಓಪನ್ ಆಗ್ತೈತಿ. ಆಮೇಲೆ ಬೋನಟ್ ಓಪನ್ ಮಾಡೋಕೆ ನಮ್ಗೆ ಈ ಸೈಡ್ ಸಿಗ್ತೈತಿ. ಆಮೇಲೆ ನೋಡ್ಬೋದು ನೀವು ಆ್ಯಕ್ಸಿಲೇಟರ್, ಬ್ರೇಕ್, ಕ್ಲಚ್. ನೆಕ್ಸ್ಟ್ ನಮಗೆ ಸಿಸ್ಟಮ್ ಸಿಗುತ್ತೆ, ಮ್ಯೂಸಿಕ್ ಸಿಸ್ಟಮು, 4 ಮ್ಯೂಸಿಕ್ ಸಿಸ್ಟಮ್. ಎಲ್ಲ ಡೋರಿಗೆ ಒಂದೊಂದು ಸಿಸ್ಟಮ್ ಐತಿ. ಆಮೇಲೆ ಇಲ್ಲಿ ನೋಡ್ಬೋದು ನಾವು ಮಿರರ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಆಮೇಲೆ ಇದು ಮಿರರ್ ಓಪನ್ ಆನ್ ಮಾಡ್ಕೊಳ್ಳೋದು ಬಟನ್ ಇದೆ. ಆಮೇಲೆ ಇದು ಅಡ್ಜಸ್ಟ್ ಮಾಡ್ಕೋದಂದರೆ ಈ ಸೈಡ್ ರೈಟ್ ಸೈಡ್ ಒಂದು ಮೂವ್ ಮಾಡಿದ್ರೆ ಆಮೇಲೆ ಇದು ಒಂದು ಟೈಪ್ ಹಿಂಗೆ ರಿಮೋಟ್ ಕಂಟ್ರೋಲಾಗ ಹಿಂಗೆ ಕಂಟ್ರೋಲ್ ಮಾಡ್ತೀವಲ್ಲ ಆ ಟೈಪ್ ಮಾಡಿದ್ರೆ ಮೂವ್ ಆಕೈತಿ. ಅಂದ್ರೆ ರೈಟ್ ಲೆಫ್ಟ್ ಐತಿ. ಆಮ್ಯಾಗ ಅನ್ಲಾಕ್ ಅಂತ ಐತಿ. ಆಮ್ಯಾಗ ಇದು ಗ್ಲಾಸ್ ಲಾಕ್ ಅಂತ ಐತಿ, ಅದು ಅನ್ಲಾಕ್ ಮಾಡ್ಕೋಬೋದು, ಲಾಕ್ ಮಾಡ್ಕೋಬೋದು. ಆಮ್ಯಾಗ ಡ್ರೈವರ್ ಸೈಡ್ ಏನು ನಿಮ್ಗೆ ಆಟೋ ಮಿರರ್ ಡೌನ್ ಮಾಡೋಕೆ ಒಂದೇ ಸಿಗ್ತೈತಿ. ನಿಮ್ಗೆ 1 ಪ್ರೆಸ್ ನಿಮ್ಗೆ ಆಟೋ ಡೌನ್ ಸಿಗ್ತೈತಿ. ನೋಡ್ಬೋದು 1 ಪ್ರೆಸ್. ಈ ಬರೀ ಡೌನ್ ಮಾಡೋಕೆ ಅಷ್ಟೇ, ಓಪನ್ ಅಪ್ ಮಾಡೋಕೆ ಮತ್ತು ನಾವು ಪ್ರೆಸ್ ಮಾಡಿ ಇಟ್ಕೋಬೇಕು. ಆಮೇಲೆ 4 ಸೈಡ್ ಇದು ಏನು ಗ್ಲಾಸ್ ಕಂಟ್ರೋಲ್ ಇಲ್ಲೇ ಸಿಗ್ತೈತೆ ನಮಗೆ. ಆಮ್ಯಾಗ ಒಂದು ಬಾಟಲ್ ಹೋಲ್ಡರ್ ಸಿಗ್ತೈತೆ ನಮಗೆ ಈ ಡೋರ್ ಒಳಗೆ. ಆಮ್ಯಾಗ ಏನಾರು ಸ್ಪೇಸ್ ಏನಾರು ಇಟ್ಕೋಬೋದು ಅಂದ್ರೆ ಇಲ್ಲಿ ಸ್ಪೇಸ್ ಐತೆ ನಮಗೆ. ನೆಕ್ಸ್ಟ್ ನಮಗೆ ಕಂಪ್ಲೀಟ್ 4 ಇನ್ಸೈಡು ಕಟ್ ಮ್ಯಾಟ್ ಸಿಗ್ತೈತೆ ನಮಗೆ. ಆಮ್ಯಾಗ ನಮ್ಮ ಬಾಡಿ ಮ್ಯಾಟ್ ಅಂತ ನಾವು ಸಪ್ರೇಟ್ ಹಾಕಿಸಿದ್ವಿ. ನಾವು ಶೋರೂಮಿಂದ ನಮ್ಗೆ ಒಂದು ಬಾಡಿ ಮ್ಯಾಟ್ ಹಾಕಿಸಿಲ್ಲ. ಆಮ್ಯಾಗ ಸೀಟ್ ಕವರ್ ನೋಡಿರಿ, ಲೆದರ್ ಫಿನಿಶಿಂಗ್ ಸೀಟ್ ಕವರ್ ಕಂಪ್ನಿ ಅಂತ ಬಂದಿದ್ದಿದ್ದು ಆಕ್ಸೆಸರೀಸ್ ಒಳಗೆ. ಆಮ್ಯಾಗ ನಾವು ನೆಕ್ಸ್ಟ್ ಇದು ನಾವು ಹ್ಯಾಂಡ್ ರೆಸ್ಟ್ ನಾವು ಹಾಕಿಸ್ಕೊಂಡಿದ್ದು ಕಂಪ್ನಿ ಅಂತ ಸಿಗೋದಿಲ್ಲ, ಹೊರಗೆ ನಾವು ಸಪ್ರೇಟ್ ಹೋಗಿ ಹಾಕಿಸ್ಕೊಂಬಂದಿದ್ದೆ. ನೆಕ್ಸ್ಟ್ ನಮ್ಗೆ ಐಡಲ್ ಒಂದು ಸಿಗ್ತೈತೆ ನಮ್ಮ ಕಂಪ್ನಿ ಥ್ರೂ. ಅದು ಫ್ರೀ ಅಂದ್ರೆ ಗಾಡಿ ಕೂಡ ಬರುತ್ತೆ ಐಡಲ್ ಕಂಪ್ನಿದು. ಆಮೇಲೆ ಪರ್ಫ್ಯೂಮ್ ಒಂದು ಸಿಗ್ತೈತೆ ನಮ್ಗೆ ಕಂಪ್ನಿ ಥ್ರೂ. ನೆಕ್ಸ್ಟ್ ಬ್ಯಾಕ್ ಬರ್ರಿ, ನಿಮ್ಗೆ ಬ್ಯಾಕ್ ತೋರಿಸ್ಕೊಂತ ಕಂಪ್ಲೀಟ್ ನೋಡಿರಿ. ಡಿಸ್ಟೆನ್ಸ್ ಸ್ಪೇಸ್ ನೋಡಿರಿ ಎಷ್ಟು ಐತಿ. ಆರಾಮ್ ಕಂಫರ್ಟೇಬಲ್, ಆರಾಮ್ ಮ್ಯಾನೇಜ್ ಮಾಡ್ಬೋದು. ಲಾಂಗ್ ಹೋದಾಗ ಆರಾಮ್ ಕಂಫರ್ಟ್ ಇರ್ತೈತಿ.
ಆಮ್ಯಾಗ ಮುಂದೆ ಒಂದು ತೊಡಿ ಮ್ಯಾಗ ಒಂದು ಪಾಪು ಸತಕ್ಕೆ ಇಟ್ಕೊಂಡು ಕುಂದಿರ್ಬೋದು ಆರಾಮ್ ಅಷ್ಟು ಕಂಫರ್ಟ್ ಐತಿ ನಿಮ್ಗೆ ಇದ್ರೊಳಗೆ. ಆಮ್ಯಾಗ ಇಲ್ಲೊಂದು ಬಾಟಲ್ ಹೋಲ್ಡ್ರು ಒಂದು ಸಿಗ್ತೈತೆ ರೀ. ಆಮ್ಯಾಗ ಡೋರ್ ಸ್ಟೀಲ್ ಗಾರ್ಡು ಸಿಗ್ತೈತಿ ನಿಮಗೆ ಇಲ್ಲಿ. ಆಮ್ಯಾಗ ಇಲ್ಲಿ ಕಂಪ್ಲೀಟ್ ಇಲ್ಲಿ 2 ಮ್ಯಾಟ್ ಸಿಗ್ತಾವಂತ ನಿಮ್ಮ ಕಟ್ ಮ್ಯಾಟ್. ನೆಕ್ಸ್ಟ್ ಇದ್ರದ್ದು ವುಡ್ ಫಿನಿಶಿಂಗ್ ಕೊಟ್ಟಾರ್ರಿ ಅಂದ್ರೆ 4 ಸೈಡ್. ಆಮ್ಯಾಗ ಇದ್ರದ್ದು ಒಂದು ಮಿರರ್ ಇದು ಗ್ಲಾಸ್ ಡೌನ್ ಅಪ್ ಮಾಡೋದು ಆಪ್ಷನ್ ಐತಿ ಇಲ್ಲಿ. ಆಮ್ಯಾಗ ಒಂದು ಬಾಟಲ್ ಹೋಲ್ಡ್ರ್. ಆಮ್ಯಾಗ ನೆಕ್ಸ್ಟ್ ನಿಮ್ಗೆ ಈ ಸೈಡು ಅಷ್ಟು ಕಂಫರ್ಟ್ ಐತಿ. ಒಟ್ಟು ಕಂಪ್ಲೀಟ್ 3 ಮೆಂಬರ್ಸ್ ಅಂತೀರಿ ಆರಾಮ್ ಕುಂದ್ರಬೋದು. ಹಿಂದೆ ಇಲ್ಲ 4 ಮೆಂಬರ್ಸ್ ಹಾಕೋತಿದ್ದು ಅದು ಕಂಪ್ಲೀಟ್ ಆರಾಮ್ ಇರುತ್ತೆ. ಆಮ್ಯಾಗ ಸೀಟ್ ಬೆಲ್ಟ್ ಅಂದ್ರೆ ಇವು ಇರಬೇಕಂದ್ರೆ ಸೇಫ್ಟಿ. ಆಮ್ಯಾಗ ಇಲ್ಲ ಅಂದ್ರೆ ಸೀಟ್ ಬೆಲ್ಟ್ ಇಲ್ಲ ಅಂದ್ರೆ ನಮ್ಗೆ ಇದು ಅಲರ್ಟ್ ತೋರಿಸುತ್ತೆ ನಮ್ಗೆ ಸೀಟ್ ಬೆಲ್ಟ್ ಹಾಕೋರಿ ಅಂತಂದು. ಇಲ್ಲ ಅಲ್ಲ ಅಲರ್ಟ್ ಬಂದ್ ಆಗೋದಿಲ್ಲ ಅದು ಯಾವಾಗೂ. ಅದಕ್ಕೆ ಸೀಟ್ ಬೆಲ್ಟ್ ಹಾಕಿದ್ದೇ ಇರ್ಬೇಕು. ನೆಕ್ಸ್ಟ್ ನಮ್ಗೆ ಈಗ ವಯಸ್ಸಾದವ್ರು ಅವ್ರಿಗೆ ಅದು ಏನು ಅನ್ಕಂಫರ್ಟ್ ಆಗಕ್ಕೆ ಹೋಗ್ಬಾರ್ದು. ಆ ಟೈಪ್ ಅಂದ್ರೆ ಕಂಫರ್ಟ್ ಇರಲಿ ಅಂತಂದು ಮಾರುತಿ ಅವರು ಇದು ಹೈಟ್ ಎಲ್ಲ ಅಡ್ಜಸ್ಟ್ ಮಾಡಿ ಮಸ್ತ್ ಕಂಫರ್ಟ್ ಕೊಟ್ಟಾರಿ. ವಯಸ್ಸಾದವ್ರಿಗೆ ಆರಾಮ್ ಕುಂದ್ರಬೋದು. ನೆಕ್ಸ್ಟ್ ನಿಮ್ಗೆ ಬ್ಯಾಗ್ ತೋರಿಸ್ತೇವೆ ಅಂತ ಬರ್ರಿ ಗೈಸ್. ಇದು ಬ್ಯಾಗ್ ನೋಡಿರಿ ಪಾರ್ಸಲ್ ಟ್ರೇ ಸಿಗುತ್ತೆ ಅಂದ್ರೆ ಲೈಟ್ ವೇಟ್ ಅಂದ್ರೆ ಲೇಡೀಸಿಗೆ ವೆನಿಟಿ ಬ್ಯಾಗ್ ಅಂದ್ರೆ ಸ್ವಲ್ಪ ಲೈಟ್ ವೇಟ್ ಇದ್ದು ಥಿಂಗ್ಸ್ ಇಟ್ಕೊಳಕಂತಂದ್ರೆ ಪಾರ್ಸಲ್ ಟ್ರೇ. ಆಮೇಲೆ ನಮ್ಗೆ ಇದೊಂದು ಲೈಟ್ ಸಿಗೋಲ್ಲ ನಮ್ಗೆ ಡಿಕ್ಕಿ ಒಳಗೆ. ಇದು ಗೂಡ್ ಸ್ಪೇಸ್ ಎಷ್ಟು ಅಂದ್ರೆ 341 ಲೀಟರ್ ಗೂಡ್ ಸ್ಪೇಸ್ ಸಿಗ್ತೈತೆ ನಮ್ಗೆ ಕಂಪ್ಲೀಟ್. ಆಮ್ಯಾಗೆ ನಮ್ಗೆ ಇದು ಆಕ್ಸೆಸರೀಸ್ ಒಳಗೆ ಬಂದಿದ್ದೀವಿ. ಆಮ್ಯಾಗೆ ಇದು ಸ್ಟೆಪ್ನಿ ನೋಡ್ರಿ ಇಲ್ಲಿ ಸ್ಟೆಪ್ನಿ ಸಿಗ್ತೈತೆ ನಮಗೆ. ಅದು ಸೇಮ್ ಸೈಜಿಂಗ್ ಸಿಗ್ತೈತೆ. ಆಮೇಲೆ ಟೂಲ್ ಕಿಟು ಸಿಗ್ತೈತೆ ನಮಗೆ. ನೆಕ್ಸ್ಟ್ ನಮ್ಗೆ ಒಂದು ಕವರ್ ಸಿಗ್ತೈತಿ ಬಾಡಿ ಕವರ್. ಆಮೇಲೆ ಗೈಸ್ ಇದು 341 ಲೀಟರ್ ಗೂಡ್ ಸ್ಪೇಸ್ ಸಿಗ್ತೈತೆ ನಮಗೆ. ಆರಾಮ್ ಕಂಪ್ಲೀಟ್ ಲಗೇಜ್ ಇಟ್ಕೋಬೋದು. ಮತ್ತು ನಿಮ್ಗೆ ಆಮೇಲೆ ನಮ್ಗೆ ಆಕ್ಸೆಸರೀಸ್ ಒಳಗೆ ನೋಡ್ರಿ ಇಲ್ಲಿ ವ್ಯಾಕ್ಯೂಮ್ ಕ್ಲೀನರ್ ಸಿಕ್ಕೈತೆ ನಮಗೆ. ಕಂಪ್ನಿ ಥ್ರೂ ಬಂದಿದ್ದು ವ್ಯಾಕ್ಯೂಮ್ ಕ್ಲೀನರ್ ವ್ಯಾಕ್ಯೂಮ್ ಕ್ಲೀನರ್ ಇದೆ ಗೈಸ್. ಈಗ ನಮ್ಗೆ ಇನ್ನೊಂದು ಸ್ಪೆಷಲ್ ಈಗ ಎಲ್ಲ ಕಾರ್ಗಳಿಗೂ ಬರ್ತಾವೆ. ಅದು ಏನಪ್ಪ ಅಂತಂದ್ರೆ ಈಗ ಸೀಟು ಡೈರೆಕ್ಟ್ ಡಿಕ್ಕಿ ಓಪನ್ ಮಾಡೋಕ್ಕಾಗಲ್ಲ ಒಂದೊಂದು ಸಲ. ಅದಕ್ಕಂತಂದು ನಮ್ಗೆ ಇಲ್ಲೊಂದು ಬಟನ್ ಕೊಟ್ಟಾರೆ. ಈ ಬಟನ್ ಅಪ್ಪು ಮಾಡಿದ್ರೆ ನಮಗಿದು ಹಿಂದಿಂದ ಇದು ಓಪನ್ ಆಗೈತೆ ಸೀಟ್. ಆರಾಮ್ ಡಿಕ್ಕಿ ಒಳಗೆ ಕೈ ಹಾಕಿ ಏನು ಬೇಕಾಗುತ್ತೆ ಸಾಮಾನು ಎಮರ್ಜೆನ್ಸಿದಾಗ ಆರಾಮ್ ತಕ್ಕೋಬೋದು ನಾವು. ಹಂಗೆ 2 ಸೀಟ್ ಓಪನ್ ಆಕ್ಕವೆ ನೋಡಿರಿ. 2 ಸೀಟ್ ಓಪನ್ ಆಕ್ಕವೆ. ದೂರ ಸಿಕ್ತು ಅಂತ ತಿಳ್ಕೊರ ಆರಾಮ್ ಸೀಟ್ ಡೌನ್ ಮಾಡ್ಕೊಂಡು ಇಟ್ಕೊಂಡು ಹೋಗ್ಬೋದು. ಆರಾಮ್ ಸೀಟ್ ಫೋಲ್ಡ್ ಮಾಡ್ಕೊಂಡು ನೋಡಿರಿ. ಆಮೇಲೆ ನಾವು ಆಮ್ಯಾಗ ಅಪ್ ಮಾಡೋಕೆ ಹಿಂಗೆ ಪುಷ್ ಮಾಡಿಬಿಟ್ರೆ ತಾನೇ ಅಪ್ ಆಗುತ್ತೆ. ಗಾಜ್ ಇದು 32 ಲೀಟ್ರ್ ಕೆಪಾಸಿಟಿ ಐತ್ರಿ. ಟ್ಯಾಂಕ್ ಕೆಪಾಸಿಟಿ ಪೆಟ್ರೋಲ್ದು 32 ಲೀಟ್ರ್ ಕೆಪಾಸಿಟಿ ಐತಿ ಟ್ಯಾಂಕ್. ಗೈಸ್ ಫ್ರಂಟ್ 2 ವೈಪರ್ ಸಿಗ್ತಾವೆ ನಿಮಗೆ. ಆಮ್ಯಾಗ ಬ್ಯಾಕ್ ರೇರ್ ಒಂದು ವೈಪರ್ ಐತೆ. ಅದು ರೇರ್ ವಾಟರ್ ಸ್ಪ್ರೇ ಐತಿ. ಫ್ರಂಟ್ 2 ವಾಟರ್ ಸ್ಪ್ರೇ ಕೊಡ್ತಾರೆ ನಮಗೆ. ಈಗ ವಾಟರ್ ಸ್ಪ್ರೇ ಮಾಡ್ಕೊಳಕ್ಕೆ ಆ ಟ್ಯಾಂಕ್ ಒಳಗೆ ನಾವು ಒಂದು ಶಾಂಪೂ ಚೀಟ ಹಾಕಿ ಸ್ಪ್ರೇ ಮಾಡಿದ್ರೆ ಕ್ಲೀನ್ ಮತ್ತು ಸ್ವಲ್ಪ ಕ್ಲೀನ್ ಅನಿಸ್ತೈತೆ ನಮ್ಗೆ ಗ್ಲಾಸ್. ನಿಮ್ಗೆ ಇಂಜಿನ್ ಸೌಂಡ್ ತೋರಿಸ್ತೇವಂತ. ಇಂಜಿನ್ ಸೌಂಡ್ ಯಾವ ಟೈಪ್ ಐತೆ ಅಂತಂದ್ರೆ ನಂಗೆ ಇದು ಬೆಸ್ಟ್ ಫೀಲ್ ಕೊಡ್ತೇವೆ ಇಂಜಿನ್ ಸೌಂಡ್. ನೋಡಿ ಸ್ಟಾರ್ಟ್ ಮಾಡ್ತೇವೆ ಈಗ. ಗೈಸ್ ಈಗ ನಾವು ಕಾರ್ ತೊಗೊಂಡಿದ್ದು ಮಾರುತಿ ಮಾರುತಿ ಸುಜುಕಿ ಶೋರೂಮ್ ಯಾರನ್ನ ಎಲ್ಲಿ ಬರುತ್ತೆ ಅಂದ್ರೆ ಕಾದಂಕೇರಿ ರೋಡ್ ಅಲ್ಲಿ ಬರ್ತೈತಿ. ನಿಮ್ಮ ಡೀಟೇಲ್ಸ್ ಹಾಕಿರ್ತೀವಿ ಡಿಸ್ಕ್ರಿಪ್ಷನ್ ಒಳಗೆ. ಕಾಂಟ್ಯಾಕ್ಟ್ ಮಾಡಿರಿ. ನಿಮ್ಗೆ ಏನೇನು ಡೀಟೇಲ್ಸ್ ಬೇಕಾದರೂ ಅವ್ರು ಪ್ರೊವೈಡ್ ಮಾಡ್ತಾರೆ. ವಿತ್ ಫ್ರೆಂಡ್ಲಿ ಇರ್ತಾರೆ ನಿಮ್ಗೆ. ಈಗ ನೆಕ್ಸ್ಟ್ ನಮ್ಮ ಆಕ್ಸೆಸರೀಸ್ ಏನೇನು ಹಾಕಿಸಿದ್ವಿ ಗಾಡಿಗೆ ಅಂತಂದ್ರೆ ಕಂಪ್ನಿ ಥ್ರೂ ಆಕ್ಸೆಸರೀಸ್ ಅದು ಸಪ್ರೇಟ್ ಅಮೌಂಟ್ ಕೊಟ್ಟಿವಿ ಅದಕ್ಕೆ ಅಂತಂದು ಗಾಡಿದು ರೇಟಿಗೆ ಬಿಟ್ಟು. ಅದು ಏನೇನಪ್ಪ ಅಂದ್ರೆ ಸೀಟ್ ಕವರ್ ಒಂದು, ಮತ್ತು ಸ್ಟೇರಿಂಗ್ ಕವರ್, ಆಮೇಲೆ ಡೋರ್ ವೈಸರ್, ಆಮೇಲೆ ಸೈಡ್ ಮಾಡಲಿಂಗ್, ಫ್ರಂಟ್ ಪ್ರೊಟೆಕ್ಟರ್, ರೇರ್ ಪ್ರೊಟೆಕ್ಟರ್, ವೀಲ್ ಆರ್ಚ್, ಸೈಡ್ ಸ್ಕರ್ಟ್, ಇಂಟೀರಿಯರ್ ಸ್ಟೈಲ್ ಕಿಟ್ ಅಂದರೆ ಇದು ನೋಡಿರಿ ಇಂಟೀರಿಯರ್ ಸ್ಟೈಲ್ ಕಿಟ್. ಆಮೇಲೆ ನೆಕ್ಸ್ಟ್ ಡೋರ್ ಸ್ಟೀಲ್ ಗಾರ್ಡ್, ನಂಬರ್ ಪ್ಲೇಟ್ ಗಾರ್ನಿಷರ್, ಆಮೇಲೆ ಸ್ಪಾಯ್ಲರ್, ರಿವರ್ಸ್ ಕ್ಯಾಮ್ರಾ. ಆಮೇಲೆ ಕಾರ್ ಕೂಡ ಬರೋದು ಏನೇನಪ್ಪ ಅಂತಂದ್ರೆ ಕಟ್ ಮ್ಯಾಟ್, ಮಡ್ ಫ್ಲಾಪ್, ಬಾಡಿ ಕವರ್, ವ್ಯಾಕ್ಯೂಮ್ ಕ್ಲೀನರ್ ಪ್ಲಸ್ ಏರ್ ಇನ್ಫ್ಲುಯೆಂಟರ್. ಅಂದ್ರೆ ವ್ಯಾಕ್ಯೂಮ್ ಕ್ಲೀನರ್ ಒಳಗೆ ನಾವು ಏರ್ ಅಂದ್ರೆ
ಹವಾ ಇಳಿತದೆ ಟಯರ್ದು. ಅಂದ್ರೆ ಅದ್ರೊಳಗೆ ಆಪ್ಷನ್ ಕೊಟ್ಟಾರ ನಮಗೆ, ಏರ್ ಹಾಕೋಬೋದು ಅದ್ರೊಳಗೆ. ಆಮ್ಯಾಗ ಒಂದು ಐಡಲ್ ಬರ್ತೈತಿ, ಆಮ್ಯಾಗ ಕ್ಲಾತ್ ಕೊಡ್ತಾರೆ ನಮ್ಗೆ. ಕ್ಲಾತ್ ಇಲ್ಲ ಐತೆ ನೋಡಿರಿ, ಈ ಕ್ಲಾತ್ ಕೊಡ್ತಾರೆ ನಮಗೆ. ನೆಕ್ಸ್ಟ್ ಅಷ್ಟು ನೋಡಿರಿ, ಇದು ಆಕ್ಸೆಸರಿ ಅದು ಇದು ಸಪ್ರೇಟ್ ಇನ್ನು ಕಾರ್ ಕೂಡ ಫ್ರೀ ಬರ್ತೈತಿ. ಆಮೇಲೆ ನಾನು ಮೊದಲು ಹೇಳಿದ್ನಲ್ಲ ಆಕ್ಸೆಸರೀಸ್, ಸ್ಟೀಲ್ ಕವರ್ ಇಂತ ಹಿಡಿದು ರಿವರ್ಸ್ ಕ್ಯಾಮ್ರಾ ಮಟ್ಟ ಅವೆಲ್ಲ ಆಕ್ಸೆಸರೀಸ್ ಅಮೌಂಟ್ ಆಕೈತಿ ನಿಮಗೆ. ಅದು ನೀವು ಹೋಗಿ ಕಾಂಟ್ಯಾಕ್ಟ್ ಮಾಡಿರಿ. ಇದು ಮಾರುತಿ ಸುಜುಕಿ ಅರೇನಾ ಶೋರೂಮ್ ಒಳಗೆ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಾರೆ ಅದ್ರ ಬಗ್ಗೆ. ಆಮೇಲೆ ನೆಕ್ಸ್ಟ್ ನಿಮ್ಗೆ ಇದ್ರ ಪ್ರೈಸ್ ಏನೇನಪ್ಪ ಅಂದ್ರೆ ಎಕ್ಸ್ ಶೋರೂಮ್ ಮತ್ತು ಏನು ಆನ್ ರೋಡ್ ಅದು ನಿಮ್ಗೆ ಡಿಸ್ಪ್ಲೇ ಮಾಡ್ತೇನೆ ಅಂತ ಸ್ಕ್ರೀನ್ ಮೇಲೆ ಚೆಕ್ ಮಾಡಿರಿ. ಗೈಸ್ ಈಗೆಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ನಮ್ಮ ಅಭಿಷೇಕ್ ಕೊಟ್ಟಾರಿ ವ್ಯಾಗನಾರ್ ಕಾರ್ ಬಗ್ಗೆ. ಆಮ್ಯಾಗ ನಿಮ್ಗೆ ಏನಾರ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಆನೇ ಇರ್ತೈತಿ. ಯಾವಾಗ ಬೇಕು ಅವಾಗ ಇನ್ಫಾರ್ಮೇಷನ್ ಬೇಕಂದ್ರೆ ಕಮೆಂಟ್ಸ್ ಹಾಕ್ರಿ. ಮತ್ತು ಎಕ್ಸ್ಪೀರಿಯನ್ಸ್ ಅಭಿಷೇಕ್ ಹೆಂಗೆ ಕೊಟ್ಟ ಅಂತೇಳಿ ಇದನ್ನು ಕಮೆಂಟ್ ಮಾಡಿರಿ. ಆಮ್ಯಾಗ ಡೀಟೇಲ್ಸ್ ಎಲ್ಲ ಒಂದು ಸ್ವಲ್ಪ ಏನೋ ಹೇಳೋದು ಮಿಸ್ಟೇಕ್ ಆದರೂ ಏನಾರು ಮಿಸ್ ಆಗಿದ್ರು ಕಮೆಂಟ್ ಒಳಗೆ ಹಾಕ್ರಿ. ಅದು ನಾವು ಏನು ಕವರ್ ಮಾಡ್ಕೋತೇವಂತೆ. ಯಾಕಂದ್ರೆ ನಮ್ದು ರಿವ್ಯೂವಿಂಗ್ ಇದ್ದಿದ್ದು ಫಸ್ಟ್ ಲಾಗ್ ರೀ ಗೈಸ್. ಸೊ ನಾವೆಲ್ಲ ಇದು ಪ್ರಿಪೇರ್ ಆಗಿದ್ವಿ, ಆದರೂ ಏನೋ ಒಂದು ಸ್ವಲ್ಪ ನಿಮ್ಗೆ ಏನೋ ಹಂಗೆ ಅನಿಸಿದ್ರೆ ಕಮೆಂಟ್ ಸೆಕ್ಷನ್ದಾಗ ಹಾಕಿರಿ. ನೆಕ್ಸ್ಟ್ ಟೈಮ್ ಇಂಪ್ರೂವ್ ಮಾಡ್ಕೋತೇವೆ ಅಂತ. ಇನ್ನೊಂದು ಏನು ಹೇಳ್ಬೇಕಂದ್ರೆ ಕಾರ್ ಒಳಗೆ ಕಲರ್ಸ್ 6 ಕಲರ್ಸ್ ಬರ್ತಾವೆ. ಆಮ್ಯಾಗ ಅದ್ರೊಳಗೆ 6 ಕಲರ್ಸ್ ಬರ್ತಾವೆ. ನಿಮ್ಗೆ ಅದು ಮೆನ್ಷನ್ ಮಾಡ್ತೇನೆ ನಿಮ್ಗೆ 6 ಕಲರ್ಸ್ ಯಾವ್ಯಾವ ಅಂತ. ಆಮೇಲೆ ನಮ್ದು ಕಾರ್ ಇರೋದು ವೈಟ್ ಕಲರ್ ರೀ, ನೋಡ್ಬೋದು ನೀವು ನಿಂತೈತೆ ನಮ್ದು ವೈಟ್ ಬೀಸ್ಟ್. ಅದು ಒಂದು ಟೈಪ್ ನೋಡೋಕೆ ಸ್ಮಾಲ್ ವೈಟ್ ಎಲಿಫೆಂಟ್ ಗರಿನ ಕಾಣ್ತೈತಿ ನಮ್ಮ ಗಾಡಿ. ಎಲಿಫೆಂಟ್ ಕರೀರಿ ಅದ ರೀ ಅದ್ರ ಎಲಿಫೆಂಟ್ ಬ್ಲ್ಯಾಕ್ ಇರ್ತೈತಿ, ಇದು ವೈಟ್ ಐತಿ. ವೈಟ್ ಇರ್ತೈತಿ. ಆಮ್ಯಾಗ ಏನಾರ ಡೌಟ್ಸ್ ಇತ್ತು ನಿಮ್ಗೆ, ಏನಾರ ಕಾರ್ ಬಗ್ಗೆ ಏನಾರ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಂದ್ರೆ ಕಮೆಂಟ್ ಒಳಗೆ ಹಾಕ್ರಿ. ನಾನು ನಿಮ್ಮ ಕಮೆಂಟ್ ಮುಖಾಂತರ ರೀಚ್ ಆಗ್ತೇವಂತ. ನೆಕ್ಸ್ಟ್ ನಿಮ್ಗೆ ಇಷ್ಟ ಆಗೇನು ಮಾಡೇವಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಗೈಸ್ ನಮ್ದು ರಿವ್ಯೂವಿಂಗ್ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡೋದು ಮರಿಬೇಡ್ರಿ. ಆಮ್ಯಾಗ ನಮ್ಮ ಚಾನಲ್ ಹಿಂಗೆ ಸಪೋರ್ಟ್ ಮಾಡಿರಿ. ಸಪೋರ್ಟ್ ಎಲ್ಲ ಚಲೋ ಅನ್ಸತೈತಿ. ಯಾಕಂದ್ರೆ ಲಾಸ್ಟ್ ಲಾಗ್ ಹೈಯೆಸ್ಟ್ ರೀಚ್ ಆಗೈತೆ ರೀ ನಮ್ದು. ಸೊ ಈ ಲಾಗು ಅದನ್ನು ದಾಟಿಸ್ತೇವೆ ಒಂದು ಮಾಡೇವಿ. ಆಮೇಲೆ ಇನ್ನೊಂದು ನಮಗೆ ಶೋರೂಮ್ ಇಂತ್ರ ಏನು ಕಾರ್ ತಗೊಂಬಂದಿವಲ್ಲ ಅದ್ರದ್ದೊಂದು ಲಾಗ್ ಐತಿ ನಿಮಗೆ. ಅದು ಲಾಗ್ ತಳಗೆ ಮೆನ್ಷನ್ ಮಾಡಿರ್ತೇವೆ ಡಿಸ್ಕ್ರಿಪ್ಷನ್ ಒಳಗೆ, ಟ್ಯಾಪ್ ಮಾಡಿ ನೋಡ್ರಿ. ಲಾಗ್ ಮಸ್ತ್ ಐತಿ ಲಾಗ್. ಸ್ಟಾರ್ಟಿಂಗ್ ಗಾಡಿ ಇರೋದಕ್ಕೆ ಈಗಿರೋದಕ್ಕೆ ಸೇಮ್ ಇರ್ತೈತಿ ರೀ, ಯಾಕಂದ್ರೆ ಮೇಂಟೆನೆನ್ಸ್ ಹಂಗೆ ಮಾಡ್ಯಾರ. ಮೇಂಟೆನೆನ್ಸ್ ಹಂಗೆ ಐತಿ. ಆಮ್ಯಾಗ ನಾವು ರೋಡ್ ಒಳಗೆ ಎಲ್ಲಿ ನೋಡ್ತೀವಿ ನೋಡೋದು ಬರೀ ವ್ಯಾಗನಾರ್ ಮಾಡಲ್ ಐತಿ ನಮಗೆ. ನಾವು ಈಗ ನೋಡಿದೀವಿ ಒಂದು 3-4 ಇಲ್ಲೇ ನಿಂತಲ್ಲೇ 3-4 ವ್ಯಾಗನಾರ್. ಆಮ್ಯಾಗ ನಮ್ದು ಇರೋದು ZXi ಟಾಪ್ ವೇರಿಯಂಟ್ ರೀ, ZXi ಪ್ಲಸ್. ಬರೀ ಗೈಸ್ ನಿಮ್ಗೆ ಇಲ್ಲೇ ಎಂಡ್ ಮಾಡ್ತೀವಂತ ಲಾಗ್. ಸೊ ಗೈಸ್ ನೆಕ್ಸ್ಟ್ ಲಾಗ್ ಒಳಗೆ ಸಿಗ್ತೀವಿ. ಸ್ಟೇ ಟ್ಯೂನ್. ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಟ್ರಿಪಲ್ ಬಾಯ್ಸ್ ಚಾನಲ್. ಆಮ್ಯಾಗ ಇನ್ಸ್ಟಾಗ್ರಾಮ್ದಾಗೂ ಅಕೌಂಟ್ ಐತಿ, ಅದನ್ನು ಫಾಲೋ ಮಾಡಿರಿ, ಅದಕ್ಕೂ ಸಪೋರ್ಟ್ ಮಾಡಿರಿ. ಸೊ ಸ್ಟೇ ಟ್ಯೂನ್ ಗೈಸ್. ಎಲ್ಲೇ ಇರಲಿ ಹೀಗೆ